ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಆತ್ಮೀಯ ದೇವರ ಪ್ರೀತಿಯ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ದೇವರು ಮತ್ತೊಂದಾವರ್ತಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ನಾನು ಪಾಸ್ಟರ್ ಪ್ರವೀಣ್ ಕುಮಾರ್, ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿಯಿಂದ. ಕರ್ತನಲ್ಲಿ ಪ್ರೀತಿಯ ಎಲ್ಲ ಆತ್ಮೀಯ ದೇವರ ಮಕ್ಕಳೇ, ಯಾರಾಯಿತು ಮೊದಲನೇ ಬಾರಿಗೆ ಈ ಒಂದು ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಮತ್ತು ದೇವರ ವಾಕ್ಯವನ್ನು ಕೇಳಿ ಈ ವಾಕ್ಯದ ವಿಡಿಯೋವನ್ನು ಅನೇಕ ಜನರಿಗೆ ಶೇರ್ ಮಾಡಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ಜೂನ್ 10ನೇ ತಾರೀಕು ಇವತ್ತಿನ ದಿವಸ ದೇವರು ನಮಗೆ ಕೊಟ್ಟಿರುವ ವಾಗ್ದಾನ ವಚನವನ್ನು ನಾವು ನೋಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ. ದ ಬುಕ್ ಆಫ್ ಜಾನ್ ಚಾಪ್ಟರ್ 10 ವರ್ಡ್ಸ್ 10. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ನಾಶ ಮಾಡುವುದಕ್ಕೆ ಬರುತ್ತಾನೆ, ನಾನಾದರೂ ಅವುಗಳಿಗೆ ಸಮೃದ್ಧಿ ಜೀವನ ಇರಬೇಕೆಂಬುದಾಗಿ ಬಂದಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ಆ ಕಳ್ಳನ ಕೆಲಸ ಏನಾಗಿರುತ್ತೆ? ಕದ್ದುಕೊಳ್ಳುವುದು, ಹಾಳು ಮಾಡುವಂಥದ್ದು, ನಾಶ ಮಾಡುವಂಥದ್ದಾಗಿದೆ. ಒಬ್ಬ ಕಳ್ಳನು ನಮ್ಮ ಮನೆಗೆ ಬರುವುದಾದರೆ ಆತನು ಏನು ಮಾಡ್ತಾನೆ? ನಮ್ಮ ಒಂದು ಮನೆಯಲ್ಲಿ ಹಾಳು ಮಾಡುವುದಕ್ಕೆ, ನಾಶ ಮಾಡುವುದಕ್ಕಾಗಿ ಬರುತ್ತಾನೆ ವಿನಃ ಆತನು ಕಳ್ಳನಾಗಿ ನಮ್ಮ ಮನೆಗೆ ಒಳ್ಳೇದು ಮಾಡುವುದಕ್ಕೆ ಬರೋದಿಲ್ಲ. ಆ ಕಳ್ಳನು ಯಾರೆಂದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಹಲ್ಲೆಲೂಯಾ, ಆ ಕಳ್ಳನೆಂದರೆ ಸೈತಾನನು. ದೇವರು ಕೊಟ್ಟಂಥ ಒಂದು ಆತ್ಮಿಕ ಸಮಾಧಾನ, ದೇವರು ಯೇಸು ಕ್ರಿಸ್ತ ನಮಗೆ ಕೊಟ್ಟಂಥ ಆರೋಗ್ಯ ಮತ್ತು ಯೇಸು ಕ್ರಿಸ್ತನು ನಮಗೆ ಕೊಟ್ಟಂಥ ಒಂದು ಆತ್ಮಿಕ ಆಶೀರ್ವಾದವನ್ನು ಆ ಸೈತಾನನು ನಮ್ಮಿಂದ ಕದ್ದುಕೊಳ್ಳೋದಕ್ಕಾಗಿ ಆತನು ನಮ್ಮಕ್ಕೆ ಬರ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಅದಕ್ಕೆ ಆ ದೇವರು ಯೇಸು ಕ್ರಿಸ್ತನು ಅವುಗಳಿಗೆ ಸಮೃದ್ಧಿ ಅಂದರೆ ನಮ್ಮೆಲ್ಲರಿಗೂ ಜೀವನ ಸಮೃದ್ಧಿಯಾಗಿ ದೇವರು ಕೊಟ್ಟಂಥ ಈ ಆಶೀರ್ವಾದ, ಆ ಸಮೃದ್ಧಿ, ಆರೋಗ್ಯ, ಬಲ, ಐಶ್ವರ್ಯ ಅದು ಸಮೃದ್ಧಿಯಾಗಿರಬೇಕೆಂದು ಯೇಸು ಕ್ರಿಸ್ತನು ನಮ್ಮಗಾಗಿ ಬಂದಿದ್ದಾನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ಆ ಒಂದು ಶಿಲುಬೆ ಮೇಲೆ ನಮಗೋಸ್ಕರ ಶಾಂತಿ, ಸಮಾಧಾನ, ಆರೋಗ್ಯ, ಬಲ ಮತ್ತು ಐಶ್ವರ್ಯವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆ ಕಳ್ಳನಿಗೆ ನಾವು ಆಸ್ಪದ ಕೊಡದಂತೆ, ಆ ಸೈತಾನನಿಗೆ ನಮ್ಮ ಒಂದು ಆತ್ಮದಲ್ಲಿ, ನಮ್ಮ ಹೃದಯದಲ್ಲಿ ಸ್ಥಾನ ಕೊಡದಂತೆ, ಆ ಯೇಸು ಕ್ರಿಸ್ತನಿಗೆ ನಾವು ಆತನ ಒಂದು ಆಶೀರ್ವಾದಕ್ಕಾಗಿ ನಾವು ಆತನಿಗೆ ನಮ್ಮ ಹೃದಯದಲ್ಲಿ ಸ್ಥಾನ ಕೊಡೋದಾದರೆ ನಮಗೆ ಕೊಟ್ಟಿರುವಂಥ ಸಮೃದ್ಧಿಯಾದ ಆಶೀರ್ವಾದ, ಸ್ವಸ್ಥತೆ, ಆರೋಗ್ಯದಲ್ಲಿ ದೇವರು ನಮಗೆ ಸಮೃದ್ಧಿಯಾಗಿ ನಡೆಸುತ್ತಾನೆ ಎಂಬುದಾಗಿ ನಾವು ಈ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹೀಗಾಗುವಂತೆ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಜೀವ ಸ್ವರೂಪನಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ, ಮಹಿಮೆ ಉಂಟಾಗಲಿ. ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಯೋಹಾನ 10:10 ನೀನು ವಾಕ್ಯ ಹೇಳಿದ ಕರ್ತನೆ, ನೀನು ಹೌದು ಸ್ವಾಮಿ, ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ನಾಶ ಮಾಡೋದಕ್ಕೂ ಬರ್ತಾನೆ, ನೀನಾದರೂ ಅವರಿಗೆ ಸಮೃದ್ಧಿ ಜೀವನ ಇರಬೇಕೆಂಬುದಾಗಿ ಬಂದಿದೆ ಎಂಬುದಾಗಿ ಹೇಳಿದಿ. ಈ ವಾಕ್ಯವನ್ನು ಸ್ವಾಮಿ ನಾವು ಕೇಳಿದಂಥ ಎಲ್ಲರ ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡಿ ಉನ್ನತವಾಗಿ ಇದರಿಂದ 100ಕ್ಕೆ 100 ಆಶೀರ್ವಾದ ಪಡೆದುಕೊಂಡು ನಾವು ನಿಮ್ಮ ಮಕ್ಕಳಾಗಿ ಮತ್ತು ಅದ್ಭುತವಾಗಿ ನಮಗೆ ಕೊಟ್ಟಿರುವಂಥ ನೀನು ಶಾಂತಿ, ಸಮಾಧಾನ, ಆರೋಗ್ಯ, ಐಶ್ವರ್ಯದಲ್ಲಿ ನಾವು ಸಮೃದ್ಧಿಯಾಗಿ ಜೀವಿಸುವಂತೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ಇನ್ನು ವಿಡಿಯೋ ವೀಕ್ಷಿಸುವಂಥ ಎಲ್ಲ ನಿನ್ನ ಮಕ್ಕಳನ್ನು ಅವ್ರ ಕುಟುಂಬದಲ್ಲಿ ಬೇಕಾಗಿರುವಂಥ ಎಲ್ಲ ಸಮೃದ್ಧಿ ಕೊಟ್ಟು ನಡೆಸಬೇಕೆಂದು ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ ನಿಮ್ಮ ಅಧಿಕಾರದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಿಗೆ ದೇವರ ಮಕ್ಕಳೇ, ಮತ್ತೊಂದಾವರ್ತಿ ದೇವರು ನಿಮ್ಮ ಕುಟುಂಬವನ್ನು ಮತ್ತು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಮೇ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್.